ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸೋದಕ್ಕೆ ವಾರಸುದಾರರೊಬ್ಬರು ಇರಲೇಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸಾಗಿರುತ್ತೆ. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯ ಇಲ್ಲದೆ ನೋವು ಅನುಭವಿಸ್ತಾ ಇರ್ತಾರೆ. ಕಂಡು ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸೋದಕ್ಕೆ ಹವಣಿಸಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜಿತನದಿಂದ ಕೀಳಿರಿಮೆಗೆ ಒಳಗಾಗಿ ಖಿನ್ನರಾಗೋ ಜನರು ಒಂದು ಕಡೆಯಾದ್ರೆ IUI-IVF ನಂತಹ ಪರಿಣಾಮಕಾರಿ ಚಿಕಿತ್ಸೆ ಬಗ್ಗೆ ತಿಳಿದಿದ್ರೂ ಕೂಡ ಪದೇ ಪದೇ ಚಿಕಿತ್ಸೆ ವಿಫಲವಾಗ್ತಾ ಇರೋದಕ್ಕೆ ಕಾರಣ ತಿಳಿಯದೆ ಒದ್ದಾಡ್ತಾ ಇರ್ತಾರೆ. ಆದರೆ ಚಿಂತೆ ಪಡುವಂತಹ ಅಗತ್ಯತೆ ಇಲ್ಲ. ಆ ಎಲ್ಲ ಸಮಸ್ಯೆಗಳಿಗೆ ಖಂಡಿತ ಸೂಕ್ತ ಪರಿಹಾರವಿದೆ. ಹಾಗಾದ್ರೆ IUI-IVF ಅಂತ ಅಂದ್ರೇನು, ಇದು ವಿಫಲ ಆಗೋದಕ್ಕೆ ಕಾರಣಗಳಾದ್ರೂ ಏನು, ಇದಕ್ಕೆ ಪರಿಹಾರ ಮಾರ್ಗಗಳೇನು ಅಂತ ತಿಳಿಸೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಾ ವಿಜಯ್ ಅವರು ಕೂಡ ಇದ್ದಾರೆ ನಮ್ಮೊಂದಿಗೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಹಾಗೆ ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ವರಿ ಅವರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಗರ್ಭಗುಡಿ ಪ್ರತಿ ಸಾರಿ ಕೂಡ ಒಂದ್ ರೀತಿ ವಿಭಿನ್ನವಾದ ಪ್ಯಾಕೇಜಸ್ಗಳನ್ನ ಹೊತ್ತು ತರ್ತಾ ಇರ್ತೀರಿ. ತುಂಬಾ ಜನ ಬಳಲಿ ಬೆಂಡಾಗ್ಬಿಡ್ತಾರೆ, ಒಂದು ಮುದ್ದಾದ ಮಗು ನಮ್ಮ ಕುಟುಂಬಕ್ಕೆ ಬಂದ್ರೆ ಸಾಕಪ್ಪ ಅಂತ. ನಾವು ಗಮನಿಸ್ತಾ ಇರ್ತೀವಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ರೀತಿ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಒಬ್ಬ ಮಹಿಳೆ ತಾನು ಪರಿಪೂರ್ಣಳಾಗಬೇಕು ಅಂತಂದ್ರೆ ತಾನು ಗರ್ಭ ಧರಿಸಿ ಒಂದು ಜೀವಕ್ಕೆ ಜೀವ ಕೊಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದೇ ನಿಟ್ಟಿನಲ್ಲಿ ನೋಡೋದಾದ್ರೆ ಗರ್ಭಗುಡಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದೆ. ಜೊತೆಗೆ ಹೊಸ ಪ್ಯಾಕೇಜ್ ಕೂಡ ಅಂತ ಹೇಳ್ತಿದ್ರಿ, ಪರಿಪೂರ್ಣ ಅಂತ ಹೊಸ ಪ್ಯಾಕೇಜ್ ತಂದಿದ್ರಿ. ಏನಿದು ಪರಿಪೂರ್ಣ, ಏನಿದ್ರ ವೈಶಿಷ್ಟ್ಯತೆ? ಪರಿಪೂರ್ಣ ಅಂದರೆ ನೀವೇ ಹೇಳ್ದಂಗೆ ಒಂದು ಲೇಡಿಗೆ ಪರಿಪೂರ್ಣತ್ವ ಬರಬೇಕು ಅಂದರೆ ಒಂದು ಮಗು ಇರಲೇಬೇಕು ಅಂತ ಒಂದು ಫೀಲಿಂಗ್ ಇರುತ್ತೆ. ಹೌದು. ಸೊ ಆ ತಾಯ್ತನದ ಆನಂದ ಅನುಭವಿಸ್ಲಿಲ್ಲ ಅಂತಂದರೆ ನಾನು ಪರಿಪೂರ್ಣ ಅಲ್ವೇನೋ ಆ ಥರ ಅಂದ್ಕೊಳ್ತಾರೆ ಜನ, ಎಸ್ಪೆಷಲಿ ನಮ್ಮ ಕಂಟ್ರಿಲಿ. ಸೊ ಅದಕ್ಕೋಸ್ಕರ ಈ ವರ್ಡ್ ನಾವು ಸೆಲೆಕ್ಟ್ ಮಾಡಿದ್ದು. ಹೇಗೆ ಹೆಂಗಸರಿಗೆ ನಾವು ಕಂಪ್ಲೀಟ್ನೆಸ್ ಕೊಡ್ಬೋದು, ಪರಿಪೂರ್ಣತ್ವ ಕೊಡ್ಬೋದು ಅಂತ ನಾವು ತುಂಬ ಥಿಂಕ್ ಮಾಡ್ತಿದ್ವಿ. ಈ ಕೊರೋನಾ ಟೈಮ್ಸಲ್ಲಿ ನೀವು ನೋಡಿರ್ಬೋದು ಎಲ್ಲರೂ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು. ಸೊ ಆ ಥರ ಒಂದು ಕಪಲ್ ಬಂದಾಗ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗೋಗಿತ್ತು ಈ ಪ್ಯಾಂಡಮಿಕ್, ಬಿಕಾಸ್ ಆಫ್ ಮೆನಿ ಇಶ್ಯೂಸ್ ಅಟ್ ಹೋಮ್. ಸೊ ಅವ್ರು ಅವಾಗ ನಾವು ಈ ಚೈಲ್ಡ್ ಬೇರಿಂಗ್ದು ಕನ್ಸೆಲ್ಲ ನಮಗೆ ಬೇಡ, ನಮಗೆ ತುಂಬ ತೊಂದರೆ ಇದೆ, ಬಿಟ್ಬಿಡ್ಬೇಕು ಅಂತ ತುಂಬ ಹತ್ರು. ಅವಾಗ ನನಗನ್ಸಿದ್ದು ನಾವು ಯಾಕೆ ಇಂಥವ್ರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಅಥವಾ ಒಂದು ಆಫರ್ ಏನಾದ್ರೂ ಒಂದು ಕೊಟ್ರೆ ಅವ್ರ ಕನ್ಸು ನನ್ಸಾಗ್ಬೋದಲ್ವಾ ಅಂತ ಥಿಂಕ್ ಮಾಡಿದಾಗ ನಾವೆಲ್ಲ ಕೂತ್ ಮಾತಾಡಿದಾಗ ಈ ಪರಿಪೂರ್ಣ ಅಂತ ಒಂದು ಆಫರ್ ಬಂದಿದ್ದು. ಸೊ ಅದ್ರಲ್ಲಿ ಹೇಗೆ ಅಂತಂದ್ರೆ ನಾವ್ ಇವಾಗ ಇಯರ್ ಎಂಡ್ ಅಲ್ಲಿ ಇದೀವಿ. ಸೊ ಇವಾಗ ಇಯರ್ ಎಂಡ್ ಅಲ್ಲಿ ನಾವು ಅವ್ರಿಗೊಂದು ಒಳ್ಳೆ ಆಫರ್ ಕೊಟ್ಟು ಅವ್ರು ಏನಾದ್ರೂ ಕನ್ಸೀವ್ ಆದ್ರೆ ಅವ್ರ ಹೊಸ ವರ್ಷನ ತುಂಬಾ ಸಂತೋಷದಿಂದ ಅವರು ವೆಲ್ಕಮ್ ಮಾಡ್ಬೋದು. ಸೊ ಈ ಡಿಸೆಂಬರ್ ಮತ್ತೆ ಜಾನ್ವರಿಲಿ ಈ ಆಫರ್ ಇದೆ. ಸೊ ಎಲ್ಲಾರ್ಗು 15, 30 ಮತ್ತೆ 45% ವರ್ಗು ಅವ್ರಿಗೆ ಡಿಸ್ಕೌಂಟ್ಸ್ ಇರುತ್ತೆ. ಎಸ್ಪೆಷಲಿ ಈ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಈ ಆಫರ್ ನ ತುಂಬಾ ಚೆನ್ನಾಗಿ ಅವ್ರು ಯೂಸ್ ಮಾಡ್ಕೋಬಹುದು. ಸೊ ನಂದು ಕಳಕಳಿ ಪ್ರಾರ್ಥನೆ ಏನಂದ್ರೆ ಯಾರ್ಗೆ ಮಗು ಆಗ್ಬೇಕು ಅನ್ನೋ ಕನಸು ಬಿಕಾಸ್ ಆಫ್ ಫೈನಾನ್ಷಿಯಲ್ ಇಶ್ಯೂಸ್ ಅವ್ರು ಅದನ್ನ ಫುಲ್ ಬೇಡ ಅಂತ ಬಿಟ್ಬಿಟ್ಟಿದಾರೋ, ದಯವಿಟ್ಟು ಅದನ್ನ ಮತ್ತೆ ಬಂದು ಆ ಕನಸನ್ನ ಮತ್ತೆ ಅದಕ್ಕೆ ಒಂದು ರೂಪ ಕೊಟ್ಟು ಮಗುನ ಮಾಡ್ಕೋಬೇಕು ಅಂತ ನಂದು ಕಳಕಳಿ ಪ್ರಾರ್ಥನೆ. ಅಂದ್ರೆ ಈಗ ನಾನಾ ಕಡೆ ಟ್ರೈ ಮಾಡಿರ್ತಾರೆ, ಜೊತೆಗೆ IUI-IVF ನಂತಹ ಚಿಕಿತ್ಸೆಗಳಿಗೆ ಈ ಹಿಂದೆನೂ ಕೂಡ ಒಳಗಾಗಿರ್ತಾರೆ, ಬಟ್ ಸತತವಾಗಿ ಫೇಲಿಯರ್ ಕಂಡು ಸಾಕಪ್ಪ ಅಂದ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಬೇಗ ಚಿಕಿತ್ಸೆ ಸಿಗುತ್ತಾ ಇಲ್ಲಿ? ಖಂಡಿತ. ಹಲವಾರು ಕಡೆ ಹೋಗಿ ಫೇಲ್ಯೂರ್ ಆಗಿ ತುಂಬ ಜನ ಗರ್ಭಗುಡಿಗೆ ಬಂದು ಹೇಗೆ ಲೇಟೆಸ್ಟ್ ಟೆಕ್ನಾಲಜೀಸ್ ಯೂಸ್ ಮಾಡಿ, ಮತ್ತು ಡಾಕ್ಟರ್ಸ್ ಆ್ಯಂಡ್ ಎಂಬ್ರಿಯಾಲಜಿಸ್ಟ್ ಟೀಮ್ ಎಷ್ಟು ನಮ್ಮಲ್ಲಿ ನುರಿತರಿದ್ದಾರೆ ಅಂದರೆ, ಸ್ಪೆಷಲಿಸ್ಟ್ ಇದ್ದಾರೆ ಅಂದರೆ ಹೈಯೆಸ್ಟ್ ಸಕ್ಸಸ್ ರೇಟ್ ನಾವು ಅವ್ರಿಗೆ ಆಫರ್ ಮಾಡ್ತಾ ಇದ್ದೀವಿ. ಓಕೆ, ಅದ್ರ ಬಗ್ಗೆನೂ ಮಾತಾಡ್ಬೋದು. ಓಕೆ, ಜೊತೆಗೆ ಅಂದ್ರೆ ಏಜ್ ಗ್ರೂಪ್ ಏನಾದರೂ ಲಿಮಿಟೇಷನ್ಸ್ ಇದೆಯಾ ಈ ಪರಿಪೂರ್ಣ ಪ್ಯಾಕೇಜ್ನ ತೆಗೆದುಕೊಳ್ಳೋಕೆ? ಆ ಥರ ಏನಿಲ್ಲ. ಯಂಗೆಸ್ಟ್ ಕಪಲ್ ಕೂಡ ಗರ್ಭಗುಡಿಗೆ ಬರ್ತಾರೆ. ಮೋರ್ ದೆನ್ 35 ಇಯರ್ಸ್ ಅವ್ರು ಕೂಡ ಬರ್ತಾರೆ, 40 ಇಯರ್ಸ್ ಬರ್ತಾರೆ. ಈಗಿನ ಕಾಲದಲ್ಲಿ ನೀವು ನೋಡ್ತಿರೋ ಹಾಗೆ ಯಂಗ್ ಕಪಲ್ಗಳು ಪ್ರಾಬ್ಲಮ್ಸ್ ಇರುತ್ತೆ. ಹೌದು. ಸೊ ಅವರು ಫುಲ್ ಏಜ್ ನ ಮುಂದಕ್ಕೆ ಹೋಗ್ಬಿಟ್ಟು ಆಫ್ಟರ್ 35 ಬಂದ್ರೆ ಅವ್ರಿಗೆ ಸಕ್ಸಸ್ ರೇಟ್ ಕ್ರಮೇಣ ಕಮ್ಮಿ ಆಗ್ತಾನೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಪರ್ಮ್ಸ್ ಅಲ್ಲಿ ತುಂಬಾ ಇಶ್ಯೂಸ್ ಯಂಗ್ ಕಪಲ್ಸ್ಗೆ ಬರ್ತಿರೋದು ಬಿಕಾಸ್ ಆಫ್ ಸ್ಮೋಕಿಂಗ್, ಟೊಬ್ಯಾಕೋ, ಒತ್ತಡ, ಸ್ಟ್ರೆಸ್, ಲೈಫ್ ಸ್ಟೈಲ್, ನೀವೇ ಹೇಳ್ತಾ ಇದ್ರಿ ಎಲ್ಲ ಕಾರಣಗಳು. ಲೇಡೀಸ್ಗೂ ಅಷ್ಟೇ ಒವೇರಿಯನ್ ರಿಸರ್ವ್ ಅನ್ನೋದು ತುಂಬಾ ಕಮ್ಮಿ ಆಗ್ತಿದೆ. ಸೊ ಅವ್ರು ತುಂಬಾ ಜಾಸ್ತಿ ಏಜ್ ಹೋಗೋವರೆಗೂ ಬಿಡಬಾರ್ದು, ಆದಷ್ಟು ಬೇಗ ಬಂದು ಅವ್ರು ತಪಾಸಣೆ ಮಾಡಿಸ್ಕೋಬೇಕು. ನಾವು ಹೆಲ್ಪ್ ಮಾಡ್ಕೊಡ್ತೀವಿ, ಲೈಫ್ ಸ್ಟೈಲ್ ಚೇಂಜಸ್, ಸ್ವಲ್ಪ ಮೆಡಿಕೇಶನ್ಸ್ ಕೊಟ್ಟು. ಸೊ ಅವ್ರಿಗೆ ಸ್ವಲ್ಪ ಎಜುಕೇಷನು, ಕೌನ್ಸಿಲಿಂಗ್ ಕೊಟ್ಟರೆ ನ್ಯಾಚುರಲ್ ಆಗಿ ಎಷ್ಟೊಂದು ಜನಕ್ಕಾಗತ್ತೆ.
ಇನ್ನ ಎಷ್ಟೊಂದು ಜನ ಏನಂದ್ರೆ ತುಂಬಾ ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಏನಾಗ್ಬಿಟ್ಟಿರ್ತಾರೆ, ಸೋತೋಗ್ಬಿಟ್ಟಿರ್ತಾರೆ, ನಮ್ಗೆ ಆಗದೇ ಇಲ್ಲಪ್ಪ, ಮಗು ನಮ್ಗೆ ಆಗಲ್ಲ, ನಮ್ಮ ಲೈಫ್ ಇಷ್ಟೇ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರಿಗೆ ನಾವು ಏನು ಹೇಳ್ತೀವಂದ್ರೆ, ಎಷ್ಟೊಂದು ಜನ ಇವಾಗ ಗಂಡಸರಲ್ಲಿ ಸೆಮೆನ್ ಕೊರತೆ ಇದೆ, ಕಾಣಿಸ್ತಾನೆ ಇಲ್ಲ ಅನ್ಕೊಂಡು ಏನು ಅನ್ಕೊಂಡ್ಬಿಡ್ತಾರೆ, ಬೇರೆ ಕಡೆ ಎಲ್ಲ ಇರ್ಬಿಟ್ಟಿರ್ತಾರೆ, ನೀವು ಡೋನರ್ಗೆ ಹೋಗಬೇಕು, ಇವ್ರದ್ದು ಆಗದೇ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಆ ಭಯದಿಂದ ಅವ್ರು ಹಾಸ್ಪಿಟ್ಲಿಗೆ ಬಂದಿರಲ್ಲ. ಬಟ್ ಅಂಥವರೆಲ್ಲ ನಮ್ಮಲ್ಲಿ ಬಂದು ಒಂದ್ಸಲ ಮಾತಾಡ್ಕೊಂಡು ಹೋದರೆ ಎಷ್ಟೊಂದು ಸಲ ಅದು ಇಲ್ಲ ಅಂದ್ರೂ ಗಂಡಸರ ಡಾಕ್ಟ್ರಿಗೆ ನಾವು ತೋರಿಸ್ಕೊಂಡು ಅವ್ರ ಬೀಜದಿಂದನೇ ಡೈರೆಕ್ಟ್ ಸ್ಪರ್ಮ್ಸ್ ತೊಗೊಂಡು IVF ಮಾಡಿ ಅವ್ರಿಗೆ ಮಕ್ಕಳಾಗಂಗೆ ಮಾಡ್ಬೋದು. ಸೊ ಆ ಅಜೋಸ್ಪರ್ಮಿಯಾ ಇದೆ ಅಂದ್ಕೊಂಡು ಮನೇಲೇ ಕೂತ್ಕೊಂಡ್ರೆ ಏನು ಉಪಯೋಗ ಇರಲ್ಲ, ಒಂದ್ಸಲ ಬಂದು ಕನ್ಸಲ್ಟ್ ಮಾಡ್ಬೋದು. ಇನ್ನು ಎಷ್ಟೊಂದು ಜನಕ್ಕೆ ನ್ಯಾಚುರಲ್, ಅವ್ರು ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿರ್ತಾರೆ, ಬಟ್ ಅವ್ರಿಗೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಆ ಅಬಾರ್ಷನ್ಸ್ ಆಗೋಕ್ಕೆ ತುಂಬ ಕಾರಣಗಳಿರುತ್ತೆ. ಜೆನೆಟಿಕ್ ರೀಸನ್ಸ್ ಇರ್ಬೋದು, ಅಥವಾ ಸ್ಪರ್ಮ್ಸಲ್ಲಿ DFI ಅಂತ ಹೇಳ್ತೀವಿ ಅದು ಜಾಸ್ತಿ ಇರ್ಬೋದು, ಅಥವಾ ವಂಶ ಪಾರಂಪರಿಕವಾಗಿ ಏನಾದರೂ ತೊಂದರೆ ಇರ್ಬೋದು. ಸೊ ಆ ಥರ ಇದ್ದವ್ರಿಗೆಲ್ಲ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಅದಕ್ಕೆ ಯಾವುದು ಸೂಕ್ತವಾದ ಜೆನೆಟಿಕ್ ಟೆಸ್ಟ್ ಬೇಕೋ ಅದನ್ನೆಲ್ಲ ಮಾಡ್ಕೋತೀವಿ. ಸಪೋಸ್ DFI ಏನಾದರೂ ಜಾಸ್ತಿ ಇತ್ತು ಅಂದರೆ ಅಂಥವ್ರಿಗೆಲ್ಲ ಸಪ್ರೇಟ್ ಮೆಥಡ್ಸ್, ಮ್ಯಾಕ್ಸ್ ಅಂತ ಪ್ರೊಸೀಜರ್ ಇರುತ್ತೆ, ಪೀಸಾ ಅಂತ ಇರುತ್ತೆ, ಅದನ್ನು ಮಾಡಿ ನಾವು ಒಳ್ಳೆ ಭ್ರೂಣಗಳನ್ನ ತಯಾರು ಮಾಡ್ಬೋದು. ಮತ್ತು ಈ ಥರ ಅಬಾರ್ಷನ್ಸ್ ಮುಂದೆ ಅಬಾರ್ಷನ್ಸ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು. ಇನ್ನು ಎಷ್ಟೊಂದು ಜನ ಹೆಂಗಸರಲ್ಲಿ ಇನ್ಫೆಕ್ಷನ್ಸ್ ಇರುತ್ತೆ, TB ಕಾಯಿಲೆ ತುಂಬ ಕಾಮನ್ ಭಾರತದಲ್ಲಿ. ಸೊ ಅಂಥವ್ರಿಗೆಲ್ಲ ಗರ್ಭಕೋಶದಲ್ಲಿ ಎಫೆಕ್ಟ್ ಆದಾಗ ಏನಾಗುತ್ತೆ, ಗರ್ಭಕೋಶದ ಲೈನಿಂಗ್ ಎಲ್ಲ ತೆಳು ಇರುತ್ತೆ, ಅಥವಾ ಏನಾದರೂ ಆಪ್ರೇಷನ್ಸ್ ಆಗಿರ್ಬೋದು, DNC ಆಗಿರ್ಬೋದು. ಅಂಥವರೆಲ್ಲ ಏನು ಅನ್ಕೋತಾರೆ, ನನ್ನ ಗರ್ಭಕೋಶನೇ ಚೆನ್ನಾಗಿಲ್ಲಪ್ಪ, ನನಗೇನು ಮಕ್ಕಳಾಗಲ್ಲ ಅಂತ ಮನೇಲಿ ಕೂತ್ಕೊಂಡ್ಬಿಡ್ತಾರೆ. ಅಂಥವರೆಲ್ಲ ಆ ಥರ ಮಾಡೋದ್ರ ಬದಲು ಒಂದ್ಸಲ ಬಂದು ನಮ್ಮಲ್ಲಿ ಕನ್ಸಲ್ಟ್ ಮಾಡಿದ್ರೆ ಎಂಡೋಮೆಟ್ರಿಯಲ್ ರೀಜುವಿನೇಷನ್ ಥೆರಪಿ ಅಂತ ಇರುತ್ತೆ. ಸೊ ಅದರಲ್ಲಿ ನಾವು ಅವ್ರ ರಕ್ತ ಕಣಗಳಿಂದಾನೇ ತಗೊಂಡು ಒಂದು ಔಷಧಿ ಪ್ರಿಪೇರ್ ಮಾಡಿ ಅವ್ರ ಗರ್ಭಕೋಶ ಚೆನ್ನಾಗಿ ಬರೋಂಗೆ ಹೆಲ್ಪ್ ಮಾಡ್ಬೋದು. ಸೊ ಅಡ್ವಾನ್ಸ್ ಟೆಕ್ನಾಲಜೀಸ್ ತುಂಬ ಇದೆ. ತೊಂದರೆ ಇದೆ ಅಂತ ಮನೇಲಿ ಯಾವತ್ತೂ ಕೂತ್ಕೋಬೇಡಿ, ಒಂದ್ಸಲ ಬಂದು ಕನ್ಸಲ್ಟ್ ಮಾಡಿದ್ರೆ ಸೂಕ್ತವಾದ ಸಲಹೆನ ನಾವು ಕೊಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ರೆ ಮಾತನಾಡ್ಸೋಣ. ಉಡುಪಿಯಿಂದ ಪುಷ್ಪ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪ ಅವರೇ. ಓಕೆ, ಕರೆ ಕಟ್ಟಾಗಿದೆ. ಈಗ ತುಂಬ ಜನ ಹೊರಗಡೆ ಎಷ್ಟೊಂದು ಕಡೆ ಟ್ರೀಟ್ಮೆಂಟ್ಗೆ, ಈಗ ಮ್ಯಾಮ್ ಹೇಳ್ದಂಗೆ ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ಗರ್ಭಗುಡಿ ಮೂಲಕವಾಗಿ ತಿಳಿಸ್ಕೊಡ್ತಾ ಇರೋದಕ್ಕೆ ವೀಕ್ಷಕರು ಕೂಡ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ. ಸೊ ಈ ನಿಟ್ಟಿನಲ್ಲಿ ಜನರಿಗೆ ಈ ವಿಚಾರಗಳ ಬಗ್ಗೆ ತಿಳಿಸೋದಕ್ಕೆ ಏನಾದ್ರು ಕ್ಯಾಂಪ್ಸ್ ಏನಾದರೂ ಮಾಡ್ತಿದ್ದೀರಾ ನಿಮ್ಮ ಕಡೆಯಿಂದ? ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಅದು ಅವೇರ್ನೆಸ್ ಅನ್ನೋದು ತುಂಬ ಜನಕ್ಕಿಲ್ಲ. ನಮ್ಮನ್ನ ಅಪ್ರೋಚ್ ಮಾಡೋದು ಬರೀ 10 to 12% ಜನ ಮಾತ್ರ. 85%ಗಿಂತ ಜಾಸ್ತಿ ಜನ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲದೆ ಕೂತಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಈ ಕ್ಯಾಂಪ್ಸ್ ಅನ್ನೋದನ್ನ ಪ್ರೋಗ್ರಾಮ್ ಅಳವಡಿಸ್ಕೊಂಡ್ವಿ. ತುಂಬಾ ಕಡೆ ಕ್ಯಾಂಪ್ಸ್ ಮಾಡಿದೀವಿ. ಒಂದೊಂದು ಕ್ಯಾಂಪಲ್ಲೂ 150 250 ಕಪಲ್ಸ್ ಬಂದ್ಬಿಟ್ಟು ಅದ್ರ ಉಪಯೋಗ ಪಡ್ಕೊಂಡಿದ್ದಾರೆ. 10 ವರ್ಷ 12 ವರ್ಷ 15 ವರ್ಷ ಮದುವೆ ಆಗಿ ಏನು ಗೊತ್ತಿಲ್ಲದೆ ಮನೇಲಿ ಇರ್ತಾರೆ, ನಂಬಕ್ಕೆ ಅಸಾಧ್ಯ. ಸೊ ಅಂಥವ್ರಿಗೆಲ್ಲ ಮಕ್ಕಳಾಗಿದೆ ಗರ್ಭಗುಡಿ ಕ್ಯಾಂಪ್ಸ್ ಇಂದ. ಸೊ ಇವಾಗ ಈ ಮಂತ್ ಅಲ್ಲಿ ಕಗ್ಲಿಪುರದಲ್ಲಿ December 13th ಮತ್ತೆ December 20th ರಾಮನಗರದಲ್ಲಿದೆ. ಸೊ ಆ ಕಡೆ ಇರೋ ಜನ ಇದ್ರ ಉಪಯೋಗ ಪಡ್ಕೊಂಡ್ರೆ ಅವತ್ತಿನ ದಿವಸ ಫ್ರೀ ಸೆಮೆನ್ ಅನಾಲಿಸಿಸ್ ಇರುತ್ತೆ, ಫ್ರೀ ಕೌನ್ಸಿಲಿಂಗ್ ಇರುತ್ತೆ, ಫ್ರೀ ಮೆಡಿಸಿನ್ಸ್ ಇರುತ್ತೆ. ಸೊ ಅದ್ರದ್ದು ಮೂರದನ್ನು ಉಪಯೋಗ ಪಡ್ಕೋಬೇಕು ಜನಗಳು. ಓಕೆ, ಒಬ್ರು ಕಾಲರ್ ಇದ್ರೆ ಮಾತನಾಡ್ಸೋಣ. ದೀಪಿಕಾ ಕರೆ ಮಾಡಿದ್ರೆ ಬೆಂಗಳೂರಿನಿಂದ. ನಮಸ್ತೆ ದೀಪಿಕಾ ಅವರೇ. ಹಲೋ ದೀಪಿಕಾ ಅವರೇ, ಡಾಕ್ಟರ್ ಆಶಾ ಅವರಿದ್ದಾರೆ, ಮಾತನಾಡಿ. ಸಮಸ್ಯೆ ಏನಿದೆ? ಹಲೋ ಮ್ಯಾಮ್, ಗುಡ್ ಆಫ್ಟರ್ನೂನ್. ನಮಸ್ತೆ ದೀಪಿಕಾ, ಹೇಳಿ ಮ್ಯಾಮ್. ಇಲ್ಲ, ಅದು ನಂದು ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ. ಅದನ್ನ ನಾನು ತುಂಬಾ ಟ್ರೈ ಮಾಡ್ತಾ ಇದೀವಿ, ಬಟ್ ಏನು ಯೂಸ್ ಆಗ್ತಿಲ್ಲ. 2.5 year ಆಗಿದೆ ನಮ್ದು ಮ್ಯಾರೇಜ್ ಆಗಿ. ಓಕೆ, ಅದ್ ನಿಮ್ ಒಂದ್ಸಲ ಎಲ್ಲಿ ಅಂತ ಅಡ್ರೆಸ್ ಇದೆ, ಒಂದ್ಸಲ ಬಂದು ನಿಮ್ನ ಮೀಟ್ ಮಾಡ್ಬೋದಲ್ಲ ಮ್ಯಾಮ್? ನಿಮ್ ಏಜ್ ಎಷ್ಟಪ್ಪ? 27 ಇದೆ ಮ್ಯಾಮ್. ಏನು ಯೋಚನೆ ಮಾಡಬೇಡಿ, ಇನ್ನು ಏಜ್ ಇದೆ. ಇರ್ರೆಗ್ಯುಲರ್ ಸೈಕಲ್ಸ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ, ಸರಿ ಮಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಡ್ರೆಸ್ ಇದೆ, ಒಂದ್ಸಲಿ ಬಂದು ನಿಮ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಮೀಟ್ ಮಾಡಿ ನಮ್ಮನ್ನ. ಓಕೆ ಮ್ಯಾಮ್, ನಮಸ್ತೆ. ಧನ್ಯವಾದ ದೀಪಿಕಾ ಕರೆ ಮಾಡೋದಕ್ಕಾಗಿ. ಇನ್ನು IVFಗೆ ಕುರಿತ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಪ್ಯಾಕೇಜಸ್ ಇದೆ ನಿಮ್ಮ ಗರ್ಭಗುಡಿನಲ್ಲಿ? ಅದೇ ನಾನು ಹೇಳ್ದಂಗೆ ಅವ್ರದ್ದು ಕಪಲ್ದು ನಾವು ಫೈನಾನ್ಷಿಯಲ್ ಸಿಚುಯೇಷನ್ ನೋಡ್ಕೊಳ್ತೀವಿ. ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಅಂತ ಫಸ್ಟ್ ನಾವೆಲ್ಲ ಇವ್ಯಾಲ್ಯೂಯೇಷನ್ ಮಾಡಿ, ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರಾ ಅಥವಾ ಬರೀ ಲ್ಯಾಬ್ ಟೆಸ್ಟ್ ಸಾಕಾ ಅಥವಾ ಬರೀ ಕಂಪ್ಯೂಟರೈಸ್ ಸೆಮೆನ್ ಅನಾಲಿಸಿಸ್ ಕಾಸಾ ಅಂತ ಹೇಳ್ತೀವಿ ಅದು ಸಾಕಾ, ಇಲ್ಲ IUIಗೆ ಹೋಗ್ಬೇಕಾ ಅಥವಾ IVFಗೆ ಹೋಗ್ಬೇಕಾ ಅಂತ ಫಸ್ಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಆಮೇಲೆ ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೊಂಡು ಅವ್ರಿಗೆ 15% ಇಂದ 50% ವರ್ಗೂ ಅವ್ರಿಗೆ ಪ್ಯಾಕೇಜಸ್ ಇರುತ್ತೆ. ಪ್ಲಸ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಅವಕಾಶ ಇರುತ್ತೆ ಹಾಸ್ಪಿಟಲ್ ಅಲ್ಲಿ. ಸೊ ಇದ್ರದ್ದೆಲ್ಲ ಉಪಯೋಗ ಪಡ್ಕೊಂಡು ಪ್ಯಾಕೇಜಸ್ ಬಗ್ಗೆ ಅಲ್ಲಿರೋ ಕೌನ್ಸಿಲರ್ಸ್ ಹತ್ರ ಮಾತಾಡಿ ಅವರು 0 ಡೌನ್ ಮಾಡ್ಕೋಬೇಕು. ಓಕೆ, ಈಗಾಗಲೇ ನೀವು ಕಳೆದ ಬಾರಿ ಕೂಡ ಹೇಳ್ತಾ ಇದ್ರಿ ಲಾಕ್ಡೌನ್ ಟೈಮಲ್ಲಿ ತುಂಬಾನೇ ಫೇಮಸ್ ಆಗಿತ್ತು IPL at home ಅಂತ. ಹೇಗೆ ನಡೀತಾ ಇದೆ ಅದು? ಅದು ತುಂಬಾ ಚೆನ್ನಾಗಿ ತುಂಬಾ ಫೇಮಸ್ ಆಗಿ ಸಕ್ಸಸ್ ಬರ್ತಾ ಇದೆ. ಅದು IPL at home ಇಂಜೆಕ್ಷನ್ಸ್, ಫಾರ್ಮಸಿ ಅಂಡ್ ಲ್ಯಾಬ್ ಮನೆಗೆ ನಾವು ಸರ್ವಿಸಸ್ ಕೊಡೋದ್ರಿಂದ
ಕೊರೋನಾ ಟೈಮಲ್ಲಿ ಅದು ನಮ್ದು ಸ್ಟಾರ್ಟ್ ಆಯ್ತು ಆ ಪ್ರೋಗ್ರಾಮು. ಓಕೆ. ತುಂಬಾ ಜನ ಪ್ರೆಗ್ನೆನ್ಸಿ ಆಗ್ಬಿಟ್ಟು ಹೇಗೆ ಮುಂದಕ್ಕೆ ಅವ್ರದ್ದು ಇಂಜೆಕ್ಷನ್ಸ್ ಹೇಗೆ, ಅವ್ರ ಮಾತ್ರೆ ಹೇಗೆ, ಅವ್ರಿಗೆ ಸಲಹೆ ಹೇಗೆ, ತುಂಬಾ ಅವ್ರ ಆಂಗ್ಸೈಟಿಗೆ ಒಳಗಾಗಿದ್ರು. ಅವಾಗ ನಮ್ಗೆ ಹೊಳೆದಿದ್ದು ಡಾಕ್ಟರ್ಸ್ ಕಂಪ್ಲೀಟ್ ಪ್ರಿಕಾಷನ್ಸ್ ತಗೊಂಡು ನರ್ಸಸ್ ಮನೆಗೆ ಹೋಗ್ಬಿಟ್ಟು ನಾವ್ ಯಾಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬಾರ್ದು, ಅವ್ರಿಗೆ ಬರಕ್ ಆಚೆ ಬರೋದಕ್ಕೆ ಅವಕಾಶ ಇರಲಿಲ್ಲ, ಲಾಕ್ಡೌನ್ಸ್ ಆಗೋಗಿತ್ತಲ್ಲ. ಸೊ ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಅದು ಮುಂದುವರೆದು ಹೇಗಾಗಿದೆ ಅಂದ್ರೆ ಮನೇಲೆ ಕಂಫರ್ಟ್ ಅಲ್ಲಿ ಅವ್ರು ಇಂಜೆಕ್ಷನ್ಸ್ ತಗೊಳ್ತಾರೆ. ಆಮೇಲೆ ಅವ್ರಿಗೆ ಲ್ಯಾಬ್ ಟೆಸ್ಟ್ ನಾವು ಅಲ್ಲೇ ಡ್ರಾ ಮಾಡೋದ್ರಿಂದ ದೇ ಆರ್ ವೆರಿ ಕಂಫರ್ಟಬಲ್. ಹಾಸ್ಪಿಟ್ಲಿಗೆ ಬರೋದಿರಲ್ಲ, ಅಷ್ಟು ದೂರ ಬಂದು ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಇರ್ಬೋದು, ಹಾಸ್ಪಿಟ್ಲಲ್ಲಿ ಎಷ್ಟು ಗಂಟೆ ಕಾಯ್ಬೇಕು. ಸೊ ಅದೆಲ್ಲ ಒತ್ತಡ ಕಮ್ಮಿ ಆಗಿ ಸಕ್ಸಸ್ ರೇಟ್ ತುಂಬಾ ಇಮ್ಮಡಿಯಾಗಿ ಜಾಸ್ತಿ ಆಗ್ತಾ ಇದೆ. ಓಕೆ. ಇನ್ನು ಈಗ ನಾವು ಫೀಲ್ಡಲ್ಲಿ ನೋಡೋದಾದ್ರೆ ತುಂಬಾನೇ IVF ಸೆಂಟರ್ಗಳು, IUI ಸೆಂಟರ್ಗಳು ಎಲ್ಲ ಇದೆ. ಬಟ್ ವೈ ಗರ್ಭಗುಡಿ ಅನ್ನೋದಾದ್ರೆ ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂತೀರಿ? ಸೊ ನಮ್ಮ ಗರ್ಭಗುಡಿಗೆ ದಂಪತಿಗಳು ಯಾವಾಗ ಬರ್ತಾರೆ ಅವ್ರಿಗೆ ಅದು ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅನ್ನೋ ಫೀಲಿಂಗೇ ಬರಲ್ಲ. ಅಲ್ಲಿ ಒಳಗಡೆ ಬಂದರೆ ಅವ್ರಿಗೊಂಥರ ಅದು ಮನೆ, ಒಂಥರ ತುಂಬ ಕ್ಲೋಸ್ನೆಸ್ಸು, ಫ್ರೆಂಡ್ಲಿನೆಸ್, ಆ ಸ್ಟ್ರೆಸ್ ಅನ್ನೋದೇ ಹೊಟ್ಟೋಗ್ಬಿಡುತ್ತೆ. ಸೊ ಅವ್ರು ಬಂದ ತಕ್ಷಣ ನಾವು ಜಸ್ಟ್ ಅವ್ರಿಗೆ ಮಾತ್ರೆ ಆ ಥರ ಟ್ರೀಟ್ಮೆಂಟ್ ಕೊಡಲ್ಲ. ಫಸ್ಟ್ ಅವ್ರು ಬಂದಾಗ ಕೂತು ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ, ಅವ್ರ ಸ್ಟ್ರೆಸ್ ಎಷ್ಟಿದೆ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ, ಪ್ರತಿಯೊಂದು ಕೂತು ನಾವು ಮಾತಾಡ್ತೀವಿ. ಸೊ ಎಷ್ಟೊಂದು ಸಲ ಬೇರೆ ಕಡೆ ಹೋದರೆ ಏನಾಗುತ್ತೆ, ಓಕೆ ನಿಮ್ಗೆ ಈ ತೊಂದರೆ ಇದೆ, PCOD ತೊಂದರೆ ಇದೆ, ಈ ಮಾತ್ರೆ ತಗೊಳ್ಳಿ, ಹಿಂಗೆ ಮಾಡಿ, ಆ ಥರ ನಾವು ಮಾಡಲ್ಲ. ಅವ್ರಿಗೆ ಎಷ್ಟೊಂದು ಕಡೆ ಫೇಲ್ಯೂರ್ ಆಗಿರುತ್ತೆ ಟ್ರೀಟ್ಮೆಂಟ್ಸು. ಮತ್ತು ಫ್ರೆಂಡ್ಸ್ ಆಗಲಿ, ಫ್ಯಾಮಿಲೀಸ್ ಆಗಲಿ, ನಿಮ್ಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ತುಂಬ ಪ್ರಶ್ನೆ ಕೇಳಿ ಅವ್ರಿಗೆ ತುಂಬ ಡಿಪ್ರೆಷನಲ್ಲಿ ಇರ್ತಾರೆ, ತುಂಬ ಕುಗ್ಗೋಗ್ಬಿಟ್ಟಿರ್ತಾರೆ. ಸೊ ಫಸ್ಟ್ ನಾವು ಬಂದಾಗ ಫಸ್ಟ್ ಅವ್ರ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿ ಅವ್ರಿಗೆ ಒಂದು ಹ್ಯಾಪಿನೆಸ್ ಸ್ಟೇಟಸ್ನ ತೊಗೊಂಬರ್ತೀವಿ. ಸೊ ಡಯಟ್ ಕೌನ್ಸ್ಲಿಂಗು, ಲೈಫ್ ಸ್ಟೈಲ್ಸ್ ಎಲ್ಲ ಮಾಡಿ ಆಮೇಲೆ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಟ್ರೀಟ್ಮೆಂಟ್ 30% ವರ್ಕ್ ಆಗ್ಬೋದು, ಬಟ್ 70 ಅಂಥವ್ರಿಗೆ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಲ್ಲ ಒಬ್ಬೊಬ್ರು ಕಾಪರ್ಟಿ ಹಾಕಿಸ್ಬಿಟ್ಟು ಅದು ಕರೆಕ್ಟಾಗಿ ಚೇಂಜೇ ಮಾಡಿಸಿರಲ್ಲ, ಒಳಗಡೆ ಇನ್ಫೆಕ್ಷನ್ ಆದ್ರೂ ತೋರಿಸಿರಲ್ಲ, ಅದು ಹೊಟ್ಟೆ ನೋವು ಬರ್ತಿರುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಆದಮೇಲೆ ಡಿಸ್ಚಾರ್ಜಸ್ ತುಂಬ ಇರುತ್ತೆ, ಬಟ್ ಹೋಗಿ ತೋರಿಸೇ ಇರಲ್ಲ. ಈ ಇನ್ಫೆಕ್ಷನ್ ಏನಾಗುತ್ತೆ ಅಂದರೆ ಮೇಲಕ್ಕೆ ಹೋಗ್ಬಿಟ್ಟು ಟ್ಯೂಬ್ಸ್ನೆಲ್ಲ ಬ್ಲಾಕ್ ಮಾಡಿಬಿಡುತ್ತೆ. ಬಟ್ ಇವ್ರದ್ದು ಒಂದು ಒಪಿನಿಯನ್, ನನಗೊಂದು ಮಗು ಆಗ್ಬಿಟ್ಟಿದೆ, ನನಗೇನು ಪ್ರಾಬ್ಲಮ್ ಇಲ್ಲ, ಇನ್ನೊಂದು ಅದೇ ಥರ ಆಗಬೇಕು ಅಂತ ಅವ್ರ ಮನೇಲೇ ಇರ್ತಾರೆ. ಸೊ ಆ ಥರ ಏನಿರಲ್ಲ. ಆಮೇಲೆ ಹಸ್ಬೆಂಡ್ಸು ಅಷ್ಟೇ, ಲಾಸ್ಟ್ ಪ್ರೆಗ್ನೆನ್ಸಿ 10 years ಬ್ಯಾಕ್ ಆದಮೇಲೆ ಹಿ ವುಡ್ ಹವ್ ಪುಟ್ ಆನ್ ಲಾಟ್ ಆಫ್ ವೆಯ್ಟ್, ಸ್ಮೋಕಿಂಗ್ ಎಲ್ಲ ಜಾಸ್ತಿ ಮಾಡಿರ್ತಾರೆ, ಆಲ್ಕೋಹಾಲ್ ಇಂಟೇಕ್ ಎಲ್ಲ ಜಾಸ್ತಿ ಮಾಡಿರ್ತಾರೆ, ಶುಗರ್ ಬಂದ್ಬಿಟ್ಟಿರುತ್ತೆ, BP ಬಂದಿರುತ್ತೆ. ಸೊ ಅವ್ರದ್ದು ಸೆಮೆನನ ರಿಪೋರ್ಟ್ಸ್ ಎಲ್ಲಾನು ಚೇಂಜಸ್ ಆಗೋಗಿರುತ್ತೆ. ಬಟ್ ನನ್ಗೊಂದು ಮಗು ಆಗಿದೆಯಲ್ಲ, ನನ್ಗೆ ಇನ್ನೊಂದು ಆಗ್ಬೇಕು ಅಂದ್ಬಿಟ್ಟು ಟೆಸ್ಟೇ ಮಾಡ್ಸಿರಲ್ಲ. ಸೊ ಹಲವಾರು ಕಾರಣಗಳಿರುತ್ತೆ. ಅಂತವ್ರು ಗರ್ಭಗುಡಿಗೆ ಬಂದಾಗ ನಾವು ಕುಲಂಕುಷವಾಗಿ ಅವ್ರಿಗೆಲ್ಲ ಟೆಸ್ಟ್ಗಳು ಮಾಡಿಸಿ ಯಾವ ತರ ಅವ್ರು ಚೇಂಜಸ್ ಮಾಡ್ಕೊಂಡ್ರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗತ್ತೆ ಅಂತ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಹೇಳ್ತೀವಿ. ಈಗ ದಂಪತಿಗಳು ನಿಮ್ಮ ಹತ್ರ ಬಂದ ತಕ್ಷಣ ಅವರ ಒಡನಾಟ ಹೇಗಿರುತ್ತೆ? ಟಿಲ್ ಅಂದ್ರೆ ಟ್ರೀಟ್ಮೆಂಟ್ ಮುಗಿಯುವುದು ಅಥವಾ ಮಗು ಆಗೋವರೆಗೂ ಹೇಗಿರುತ್ತೆ ನಿಮ್ಮ ಒಡನಾಟ? ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಕ್ಚುಲಿ. ಆ ಟ್ರಸ್ಟ್ ಅಂಡ್ ಬಿಲೀಫ್ ಕಪಲ್ಸ್ಗೆ ಡಾಕ್ಟರ್ಸ್ ಮೇಲೆ ಬರಲಿಲ್ಲ ಅಂತಂದ್ರೆ, ನಾನು ನೋಡಿದ್ದೀನಿ ಸ್ವಲ್ಪ ಜನಕ್ಕೆ ಅದು ಟ್ರಸ್ಟ್ ಅಂಡ್ ಬಿಲೀಫ್ ಬರೋದೇ ಇಲ್ಲ. ಸೊ ಎಲ್ಲ ಹಂತವಾಗ್ಲೂ ಜಗಳ ಆಡೋದು, ಡೌಟ್ ಮಾಡೋದು, ಪ್ರಶ್ನೆ ಮಾಡೋದು ಮಾಡ್ತಿರ್ತಾರೆ. ನಂದು 12 years ಅಲ್ಲಿ ನೋಡಿರೋದು ಅಂಥವ್ರಿಗೆ ಯಾವಾಗಲೂ ಸಕ್ಸಸ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಎಂಥ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೇನು. ಅದೇ ಸ್ವಲ್ಪ ಜನ ಕಪಲ್ಸ್ ಎಷ್ಟು ನಿಷ್ಠೆ, ಎಷ್ಟು ನಮ್ಮಲ್ಲಿ ಬಿಲೀಫ್ ಇಡ್ತಾರೆ, ಟ್ರಸ್ಟ್ ಇಡ್ತಾರೆ ಅಂದರೆ ಅದೇ ಥರ ಮೆಡಿಸನ್ಸ್ ಅವ್ರ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಆ್ಯಕ್ಟ್ ಆಗುತ್ತೆ. ಸೊ ಅವ್ರು ಬಂದಾಗ ಅವ್ರಿಗೆ ತುಂಬ ಭಯ ಇರುತ್ತೆ, ನಾವು ಹೇಳೋ ಸೀಕ್ರೆಟ್ಸ್ನೆಲ್ಲ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಶೇರ್ ಮಾಡಿಬಿಡ್ತಾರ, ಎಲ್ಲೋ ಪ್ರಸಾರ ಮಾಡಿಬಿಡ್ತಾರ ಅಂತ. ಬಟ್ ಆ ಥರ ಮಾಡಲ್ಲ ನಾವು. ಸೊ 1-on-1 ಅವ್ರ ಹತ್ರ ಮಾತಾಡಿದಾಗ ಅವ್ರದ್ದು ಏನೇನಿರುತ್ತೆ, ಅವ್ರದ್ದು ಪರ್ಸ್ನಲ್ ಹಿಸ್ಟ್ರಿ, ಅದನ್ನೆಲ್ಲ ತುಂಬ ನಾವು ಸೀಕ್ರೆಟಿವ್ ಆಗಿ ಇಟ್ಕೊಳ್ತೀವಿ. ಆ ಪೇಷಂಟ್ ಹತ್ರ ಮಾತ್ರ ಮಾತಾಡ್ತೀವಿ, ಆಚೆ ಯಾವ ಸ್ಟಾಫ್ಸ್ ಕೂಡ ನಾವು ಹೇಳಲ್ಲ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಹೇಳ್ತಿದ್ರು ಡೋನರ್ ಸ್ಪರ್ಮ್ಗೆ ಹೋಗ್ಬೇಕು, ಡೋನರ್ಗೆ ಎಗ್ಗೋ, ಅದು ಅವ್ರಿಗೊಂಥರ ಪರ್ಸ್ನಲಿ ಒಂಥರ ಫೀಲ್ ಆಗ್ತಿರುತ್ತೆ. ಬಟ್ ನಾವು ಯಾರ ಹತ್ರ ಶೇರ್ ಮಾಡಲ್ಲ, ತುಂಬಾ ಗೌಪ್ಯವಾಗಿ ಇಟ್ಕೊಳ್ತೀವಿ. ಆಮೇಲೆ ಪರ್ಸನಲ್ ರ್ಯಾಪೋ ಬಿಲ್ಡ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂತವರಲ್ಲಿ ತುಂಬಾ ಹೈ ಸಕ್ಸಸ್ ರೇಟ್ಸ್ ನೋಡಿದೀವಿ ನಾವು. ಓಕೆ, ಇನ್ನು ಬೆಂಗಳೂರು ಆದ್ರೆ ಇಲ್ಲೇ ಹತ್ರ ಇದೆ ಬಂದ್ಬಿಡ್ಬೋದು. ಬಟ್ ರಾಜ್ಯದ ನಾನಾ ಭಾಗಗಳಲ್ಲಿ ರೀತಿ ಸಮಸ್ಯೆಗಳಿರುತ್ತೆ. ಪಾಪ ಅವ್ರು ಹೇಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು? ಅವ್ರಿಗೆ ಏನಾದ್ರು ಫೆಸಿಲಿಟೀಸ್ ಇದೆಯಾ? ನಾವು ಹಲವಾರು ಬ್ರಾಂಚಸ್ ಇದೆ, ನಮ್ದು ಒಂದೇ ಕಡೆ ಇಲ್ಲ. ಹನುಮನ್ ನಗರಲ್ಲಿ ಮಾತ್ರ ಇಲ್ಲ, ಮಾರತ್ಹಳ್ಳಿಲಿ ಇದೆ, ಕಲ್ಯಾಣ್ ನಗರ್, ಎಲೆಕ್ಟ್ರಾನಿಕ್ ಸಿಟೀಸ್, ಜಯನಗರ್, ಎಲ್ಲಾ ಕಡೆ ನಮ್ ಸೆಂಟರ್ಸ್ ಇದೆ. ಸೊ ಅವ್ರಿಗೆ ಎಲ್ಲಿಗೆ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೋ ಅಲ್ಲಿಗೆ ಬಂದು ತೋರಿಸ್ಬೋದು. ಕ್ಯಾಂಪ್ಸ್ ಫೆಸಿಲಿಟೀಸ್ ಇರೋದ್ರಿಂದ ಅಲ್ಲಿ ಬಂದು ತೋರಿಸ್ಕೋಬಹುದು. ಆಮೇಲೆ ಇಲ್ಲಿ ಬರೋರ್ಗೂ ಅಷ್ಟೇ PG ಫೆಸಿಲಿಟೀಸ್ ಇದೆ. ಸೊ ಬಂದು ಇದ್ಕೊಂಡು ಅವ್ರ ಎಂಬ್ರಿಯೋ ಟ್ರಾನ್ಸ್ಫರ್ಗೂ ಇದ್ದು ಆಮೇಲೆ ಅವ್ರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಹೋಗ್ಬೋದು. ಆ ಥರ ಹಲವಾರು ಕಾರ್ಯಕ್ರಮಗಳಿದೆ. ಓಕೆ, ಇನ್ನು ಅಡ್ವಾನ್ಸ್ ಟ್ರೀಟ್ಮೆಂಟ್ ಕುರಿತಂತೆ ನೀವು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರಿ ಆಗಲೇ. ಜೊತೆಗೆ ಮೆಂಟಲ್ ಸ್ಟೇಟಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಗರ್ಭ ಧರಿಸಿದ ನಂತರದಲ್ಲಿ ಮನೆಯವರು ಯಾವ ರೀತಿ ಆಕೆಯನ್ನು ನೋಡ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಈ ಬಗ್ಗೆ ಏನು ಹೇಳ್ತೀರಿ? ಸೊ ನಾವು ಅವ್ರಿಗೆ IVF ಆದಮೇಲೆ ಭ್ರೂಣ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಎಲ್ಲರಿಗೂ ಹಲವಾರು ಪ್ರಶ್ನೆ ಇರುತ್ತೆ. ಒಂದು,
ಇವ್ರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾ, ಓಡಾಡಬಾರ್ದಾ ಅಂತ, ಅವೆಲ್ಲ ಮಿಸ್ಕನ್ಸೆಪ್ಷನ್. ನಾವು ಅದೇ ಹೇಳೋದು, ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತ ಏನೂ ಇಲ್ಲ, ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಮನೆಯವರೆಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಏನು ಮಾಡ್ತಾರೆ, ನ್ಯೂಟ್ರಿಯೆಂಟ್ ಫುಡ್ಸೇ ಕೊಡಲ್ಲ. ಮತ್ತು ನಾವು ಎಷ್ಟೊಂದು ಮೆಡಿಕೇಶನ್ಸ್ ಕೊಟ್ಟಿರ್ತೀವಿ, ಅದೆಲ್ಲ ನಮ್ಮ ಬಾಡಿಯಿಂದ ವಾಶ್ಔಟ್ ಆಗಬೇಕಂದ್ರೆ ನೀರು ಕುಡಿಬೇಕು ಚೆನ್ನಾಗಿ. ಅವ್ರೇನು ಮಾಡ್ತಾರೆ, ನೀರು ಕುಡಿದ್ರೆ ಶೀತ ಆಗುತ್ತೆ ಅಂತ ನೀರು ಕುಡಿಸ್ದೇ ಇರೋದು, ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ ಫುಡ್ ಕೊಡದೇ ಇರೋದು, ಫುಡ್ ರಿಸ್ಟ್ರಿಕ್ಷನ್ಸ್ ಮಾಡೋದು, ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿಬಿಡೋದು. ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿದ್ರೆ ಏನಾಗುತ್ತೆ, ರಕ್ತನಾಳಗಳಲ್ಲಿ ರಕ್ತ ಎಲ್ಲ ಹೆಪ್ಪುಗಟ್ಟಿ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ನೀರು ಸರಿಯಾಗಿ ಕುಡಲಿಲ್ಲ ಅಂದರೆ ಮೆಡಿಸಿನ್ಸ್ ನೀಟಾಗಿ ಬಾಡಿಯಿಂದ ವಾಶ್ಔಟ್ ಆಗಲ್ಲ. ಸೊ ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಅದರಿಂದ ಹೆಂಗಿರ್ತೀರಾ, ನಮ್ದು ಯಾವುದೇ ಪ್ರೊಸೀಜರ್ ಆಗಲಿ, IVF ಟ್ರೀಟ್ಮೆಂಟ್ ಆಗಲಿ, IUI ಆಗಲಿ, ನಾರ್ಮಲಾಗಿ ಹೆಂಗಿರ್ತಾರೆ ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ಬೋದು. ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡಬಾರ್ದು, ಹೆವಿ ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಷ್ಟೇ. ಅದರ್ವೈಸ್ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಕೇರ್ ಇರುತ್ತೆ. ಸೊ ನಾವು ಮನೆಯವ್ರಿಗೂ ಕೂರಿಸಿ ಹೇಳ್ತೀವಿ, ಯಾವುದೇ ಡಯಟರಿ ರಿಸ್ಟ್ರಿಕ್ಷನ್ಸ್ ಮಾಡಬೇಡಿ, ಅವ್ರಿಗೆ ನಾರ್ಮಲ್ ಆಗಿ ಇರಕ್ಕೆ ಮಾಡಿ. ಇಲ್ಲಾಂದರೆ ಅವ್ರಿಗೆ ಕಾನ್ಷಿಯಸ್ ಆಗಿಬಿಡ್ತಾರೆ, ನನಗೆ ಏನಾಗುತ್ತೋ ಅಂತ. ಅದು ಸ್ಟ್ರೆಸ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಲೇಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅವ್ರ ಅತ್ತೆ ಎಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ರು ಅಂದರೆ, ತುಂಬ ಬೈತಿದ್ರು ಇವಳಿಗೆ, ಏನು ಮಾಡಿದ್ರು ಮಗು ಆಗಲ್ಲ, ಇವಳಿಗೆ ಹೀಗೇನೆ ಬಂಜೇನೆ. ಸೊ ಆ ಥರ ವರ್ಸ್ಟ್ ಮಾತುಗಳು ಆಡಬಾರ್ದು ಮನೆಯವರು. ಸೊ ಇಂಥ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡಿರೋರಿಗೆ ತುಂಬಾ ಪಾಸಿಟಿವಿಟಿ ಕೊಟ್ರೆ ಆಕ್ಚುಲಿ ಇಟ್ ಹೆಲ್ಪ್ಸ್ ಅಲ್ಲ. ಮಾನಸಿಕವಾಗಿ ಅವ್ರನ್ನ ಸಿದ್ಧಗೊಳಿಸಬೇಕು ಅಂತ ಹೇಳ್ತೀರಿ. ಓಕೆ, ಇನ್ನು ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಮಾಡರ್ನ್ ಲೈಫ್ ಸ್ಟೈಲ್ ತುಂಬಾ ಜನ ಲೀಡ್ ಮಾಡ್ತಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಯೂತ್ಸ್ ಅಲ್ಲಿ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ತುಂಬಾ ಜನ ಏನ್ ಅನ್ಕೊಳ್ತಾರೆ, ಈಗ ಕೆಲಸ ಮಾಡ್ತಾ ಇದೀವಿ, ಇಷ್ಟು ಬೇಗ ಮಗು ಮಾಡ್ಕೊಂಡು ಏನ್ ಮಾಡೋದು, ಒಂದು 35 ವರ್ಷದ ಮೇಲೆ ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ಪ್ಲಾನ್ ಮಾಡೋದು ಹಾಗೆ ಮಾಡ್ತಿದ್ದಾರೆ. ಅದರಿಂದ ಇನ್ಫರ್ಟಿಲಿಟಿ ಕೇಸಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಹೆಲ್ದಿ ಆಗಿರುವಂತಹ ಸಂದರ್ಭದಲ್ಲಿ ಏನಾದರೂ ಎಕ್ಸ್ನ ಪ್ರಿಸರ್ವ್ ಮಾಡ್ಬೋದಾ? ಇದಕ್ಕೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಏನಾದರೂ ಇದೆಯಾ? ತುಂಬಾ ಲೇಡೀಸ್ ಇವಾಗ ಅವ್ರದ್ದು ಕೆರಿಯರ್ ಓರಿಯೆಂಟೆಡ್ ಇರ್ತಾರೆ. ಸೊ ಪ್ರೊಫೆಷ್ನಲಿ ತುಂಬಾ ಬೆಳಿಬೇಕು ಅಂತ ಇರ್ತಾರೆ. ಆ ಪ್ರೆಗ್ನೆನ್ಸಿ ಮತ್ತೆ ಆ ಮಗುನ್ ನೋಡ್ಕೊಳ್ಳೋದು ಅದೊಂಥರ ಅವ್ರಿಗೆ ಕೆರಿಯರ್ ಅಲ್ಲಿ ಒಂದು ರೋಡ್ ಬ್ಲಾಕ್ ಅಂತ ಅವ್ರಿಗೆ ಫೀಲಿಂಗ್ ಇರುತ್ತೆ. ಸೊ ಅಂಥವ್ರು 35, 38 ಆ ಥರ ಬರ್ತಾರೆ. ನಾನು ಮೊನ್ನೆ ಒಂದು ಲೇಡಿ ನೋಡಿದೆ, ಆಲ್ಮೋಸ್ಟ್ 40 ಎಗ್ಸ್ ನಿಲ್ಲಿದೆ. ಬಟ್ ಇಷ್ಟು ವರ್ಷ ಅವ್ರ ಕೆರಿಯರ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಬಂದಿದ್ದಾರೆ, AMH 0. ಸೊ ಅಂಥವ್ರಿಗೆ ನಾವ್ ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ತುಂಬ ದೊಡ್ಡ ಪ್ಲಾನ್ಸ್ ಇರೋರು ಆದಷ್ಟು ಬೇಗ ಬಂದ್ಬಿಟ್ಟು ಅವ್ರ ಎಗ್ಸ್ ಪ್ರಿಸರ್ವ್ ಮಾಡ್ಕೊಳ್ಳೋದು, ಫ್ರೀಸ್ ಮಾಡೋದು, ಇಲ್ಲ ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡಿ ಎಂಬ್ರಿಯೋಸ್ ಫ್ರೀಸ್ ಮಾಡ್ಕೊಳ್ಳೋದು, ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಆಮೇಲೆ ತುಂಬಾ ಜನಕ್ಕೆ ಇವಾಗ ಬೇರೆ ತರ ಟ್ರೀಟ್ಮೆಂಟ್ಸ್, ಕ್ಯಾನ್ಸರ್ಗೋಸ್ಕರ ಟ್ರೀಟ್ಮೆಂಟ್ ತಗೊಳ್ಳೋರು ಇರ್ತಾರೆ. ಅವ್ರ ಫರ್ಟಿಲಿಟಿ ಬಗ್ಗೆ ಯೋಚನೆನೇ ಮಾಡಲ್ಲ. ಕ್ಯಾನ್ಸರ್ ಥೆರಪೀಸ್ ಎಲ್ಲ ಆಗಿ ಬರೋವಾಗ ಈ ಓವರೀಸ್ ಎಲ್ಲ ಫುಲ್ ಶ್ರಿಂಕ್ ಆಗ್ಬಿಟ್ಟು ಎಗ್ಸೇ ಇರಲ್ಲ. ಸೊ ಅಂತವ್ರು ಮುಂಚೆನೆ ಯೋಚನೆ ಮಾಡಿ ಬಂದು ಎಗ್ಸ್ ನ ಫ್ರೀಸ್ ಮಾಡ್ಕೋಬೇಕು. ಗಂಡಸರಲ್ಲಿ ಕ್ಯಾನ್ಸರ್ಸ್ ಇರೋರು ಥೆರಪಿಗೆ ಹೋಗಕ್ ಮುಂಚೆ ಸ್ಪರ್ಮ್ ಫ್ರೀಸ್ ಮಾಡ್ಕೋಬೇಕು. ಇದೆಲ್ಲ ತುಂಬಾ ಉಪಯೋಗಕಾರಿ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಇಬ್ಬರು ಹಲವು ಮಾಹಿತಿನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ತಮ್ಮಿಬ್ಬರಿಗೂ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಆಶಾವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಕಲ್ಯಾಣನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 8880000909, ಮತ್ತೊಂದು ಸಂಖ್ಯೆ 8884183338, ಮತ್ತೊಂದು ಸಂಖ್ಯೆ 9148499992. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.